ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೆಫರೆನ್ಸ್ ಪುಟ 3534, ಪುಟದ ಸಂಖ್ಯೆ 110. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ. ಈ ಸುವಾರ್ಥ ಯುಗದ ಪರ್ಯಂತರವಾಗಿ ಬಡವರ ಇರುವಿಕೆಯು ಮುಂದುವರಿಯುವುದೆಂಬ ನಮ್ಮ ಕರ್ತನ ಪ್ರವಾದನೆಯು ವಿಫಲವಾಗಿ ನೆರವೇರಿರುವುದು. ಭವಿಷ್ಯತ್ತನ್ನು ಮುಂದಾಗಿ ನೋಡಿ ದೇವರ ಆ ರಾಜ್ಯದ ಆಳ್ವಿಕೆಯಲ್ಲಿ ಯಾವ ಬಡವರು, ಯಾವ ದುಃಖವೂ, ಯಾವ ಕೊರತೆಯೂ ಇಲ್ಲದಿರುವೆಂಬುದನ್ನು ತಿಳಿದುಕೊಳ್ಳಲು ಹರ್ಷಿಸುತ್ತೇವೆ. ಪ್ರತಿಯೊಬ್ಬನೂ ತನ್ನ ದ್ರಾಕ್ಷಿಯ ಗಿಡದ ಕೆಳಗೆ, ತನ್ನ ಅಂಜೂರದ ಮರದ ಕೆಳಗೆ ಕುಳಿತುಕೊಳ್ಳುವನು. ಅವರನ್ನು ಯಾರೂ ಬೆದರಿಸರು, ಯಾರೂ ಎದುರಿಸರು. ಈ ಮಾರ್ಪಾಟಿನ ಸ್ಥಿತಿಯು ಮನುಷ್ಯರ ವಿಕಾಸವಾದ, ಮಾನವ ಸಿದ್ಧಾಂತ, ಸಂಘ ಸಂಸ್ಥೆ, ಸಹಕಾರ ಸಂಘ, ವಿಶ್ವಸ್ತ ಮಂಡಳಿ ಈ ಮುಂತಾದವುಗಳ ಪರಿಶ್ರಮದ ಫಲವಾಗಿರುವುದಿಲ್ಲ. ಎಲ್ಲರನ್ನೂ ಶ್ರೀಮಂತರನ್ನಾಗಿಸಿ ಸುಖ ಸಂತೋಷವುಳ್ಳವರನ್ನಾಗಿ ಮಾಡುವ ಈ ಸಂಜೀವಿನಿ ಸಂಸ್ಥೆಗಳು ಹಿಂದೆ ವಿಫಲಗೊಂಡಿದ್ದವು. ಅಲ್ಲದೆ ಮುಂದೆಯೂ ಅವು ಖಂಡಿತವಾಗಿ ವೈಫಲ್ಯದಲ್ಲಿಯೇ ಮುಂದುವರಿಯಲಿರುವವು. ಪಾಪವು ಮಾನವ ಸಂತತಿಯ ನರತಂತುಗಳೆಲ್ಲವನ್ನೂ ಸ್ವಾರ್ಥ ಭಾವದ ಮೂಲಕವಾಗಿ ವಿರೂಪಗೊಳಿಸಿ ತಿರುಚಿ ಹಾಕಿರುವ ಕಾರಣ ಹಾಗೂ ಆಸೆ ಆಕಾಂಕ್ಷೆಗಳು ಈ ವಿರೂಪಗೊಂಡು ತಿರುಚಿ ಹಾಕಲಾದ ಮಾನವ ಸಂಘಟನೆಯ ಮೂಲದಲ್ಲಿ ಕಾರ್ಯವೆಸಗುತ್ತಿರುವ ಕಾರಣ ಪಾಪವಿರುವವರೆಗೂ ನೋವು, ನರಳಾಟ, ಕೊರತೆ, ಬಿಕ್ಕಟ್ಟುಗಳು ಖಂಡಿತವಾಗಿ ಮುಂದುವರಿಯುತ್ತಿರುವವು. ಆ ದಿವ್ಯ ಮೆಸ್ಸಿಯನು ತನ್ನ ಮಹಾ ಅಧಿಕಾರ ಪಡಕೊಂಡು ರಾಜ್ಯಭಾರ ವಹಿಸಿಕೊಂಡವನಾಗಿ ಪಾಪವನ್ನು ಮಾತ್ರವನ್ನಲ್ಲದೆ ನೀತಿ ಸತ್ಯತೆಗಳಿಗೆ ವಿರುದ್ಧವಾದುದೆಲ್ಲವನ್ನು ದಮನ ಮಾಡಿ ಭೂಮಿಯ ಮೇಲೆ ನೀತಿ ಸತ್ಯತೆಗಳನ್ನು ಸ್ಥಾಪಿಸುವವರೆಗೂ ಪಾಪವು ಮುಂದುವರಿಯುವುದು ಖಚಿತ. ಈ ಭವ್ಯವಾದ ದಿನವು ಬರುವವರೆಗೂ ಗೋಳಾಟವೆಂಬ ರಾತ್ರಿ ಕಾಲದ ಪರ್ಯಂತರ ಈಗ ಅದು 18 ಶತಮಾನಗಳಿಗೂ ಮಿಗಿಲಾಗಿದ್ದು, ಬಡವರು ನಮ್ಮೊಂದಿಗಿರುವರು, ಅಲ್ಲದೆ ಅವರಲ್ಲಿ ಅನೇಕರು ಕರ್ತನಿಗೆ ಅಮೂಲ್ಯರೂ ಆಗಿರುವರು. ಈಗಿನ ಸನ್ನಿವೇಶಗಳಲ್ಲಿ ಬಡತನವು ಅನೇಕ ಅರ್ಥಗಳಲ್ಲಿ ಹಾಗೂ ಹಲವು ವಿಧದಲ್ಲಿ ಒಂದು ಆಶೀರ್ವಾದವಾಗಿರುವುದೆಂಬುದು ಸಾಬೀತಾಗಿರುವುದು. ಬಡತನವೆಂಬ ಸಂಗತಿಯು ಹಾಗೂ ಬಡತನದ ಬಗ್ಗೆ ಇರುವ ಭಯವು ಅನೇಕರನ್ನು ಅದಕ್ಕೆ ಹೊಂದಿಕೊಂಡವರಾಗಿ ಜೀವನದ ಹೋರಾಟದಲ್ಲಿ ಕ್ರಿಯಾಶೀಲರನ್ನಾಗಿ ಅವರನ್ನು ಜಯಶಾಲಿಗಳನ್ನಾಗಿ ಮಾಡುವುದು ಮಾತ್ರವಲ್ಲದೆ ಇನ್ನೊಂದು ವಿಧದಲ್ಲಿ ಬಡತನವಿರುವುದೆಂಬ ಸಂಗತಿಯು ನಮ್ಮ ಸಹಾಯವನ್ನು ಬಯಸುವಂಥ ಸ್ನೇಹಿತರು ಹಾಗೂ ನೆರೆಹೊರೆಯವರು ಇರುವರೆಂಬ ವಿಷಯವು ಹೆಚ್ಚು ಅನುಕೂಲಕರ ಸನ್ನಿವೇಶಗಳಲ್ಲಿ ಇರುವವರೆಗೆ ಆಶೀರ್ವಾದಕರವಾಗಿದ್ದು, ಈ ಮೂಲಕವಾಗಿ ಅವರಲ್ಲಿ ಸಹಾನುಭೂತಿ, ತಾಳ್ಮೆ, ಪ್ರೀತಿ, ಉಪಕಾರಿಗಳಾಗುವ ಬಯಕೆ, ಸಹಾಯ ಮಾಡುವ ಬಯಕೆ ಇವುಗಳನ್ನು ಅಭಿವೃದ್ಧಿಪಡಿಸುವುದು. ಬಡವರಿಗೆ ದಯೆ ತೋರಿಸುವವನು ದೇವರಿಗೆ ಸಾಲ ಕೊಡುವನು, ದೇವರೇ ಅವನಿಗೆ ಪ್ರತ್ಯುಪಕಾರ ಮಾಡುವನು. ಈ ವಾಗ್ದಾನವು ಬಹು ಸಮೃದ್ಧಿಯುಳ್ಳದಾಗಿದ್ದು ಅತಿ ಸರಳವಾಗಿ ಹೇಳಲ್ಪಟ್ಟಿರುವುದು. ಇಲ್ಲಿರುವ ವಿಸ್ಮಯಕಾರಿ ಸಂಗತಿಯೆಂದರೆ ದೇವರು ಮರುಪಾವತಿ ಮಾಡುವುದು ಮಾತ್ರವಲ್ಲದೆ ದೊಡ್ಡ ಮೊತ್ತದ ಬಡ್ಡಿಯನ್ನು ಕೊಡುವನೆಂಬುದನ್ನು ಗ್ರಹಿಸಿಕೊಂಡವರಾಗಿದ್ದು, ಇದಕ್ಕನುಸಾರವಾಗಿ ಈ ಅಂಶವನ್ನು ಬಂಡವಾಳವನ್ನಾಗಿ ತೊಡಗಿಸಿಕೊಳ್ಳಲು ಇಚ್ಛಿಸುವವರು ಬಹುಮಂದಿ ಇರುವುದಿಲ್ಲವೆಂಬುದು.